ಮತ್ತು ಡಿಸಿಎಂಗೆ ಹೈಕಮಾಂಡ್ನಿಂದ ಬಂದಿತ್ತು ದಿಢೀರ್ ಬುಲಾವ್. ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ನಾವೀಗಾಗಲೇ ಹೇಳಿದ್ವಿ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಿಜವಾಗ್ಲೂ ಚರ್ಚೆ ಆಗುತ್ತಾ? ಇದನ್ನ ಬಿಟ್ಟು ಇನ್ನೇನು ಚರ್ಚೆ ಮಾಡೋದಕ್ಕೆ ಇಷ್ಟು ಜನ ಹೋಗ್ತಾರೆ? ಸಹಜ ಪ್ರಶ್ನೆ ಅಲ್ವಾ? ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿರೋ ನಿರ್ಧಾರವನ್ನ ಹೇಳೋ ಪ್ರಯತ್ನವನ್ನು ಮಾಡ್ತಾರಾ, ಅವರು ತೆಗೆದುಕೊಂಡಿರೋ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ ಅನ್ನೋದೇ ಕುತೂಹಲ. ಸ್ಪಷ್ಟತೆ ಇವತ್ತಾದ್ರೂ ಸಿಗುತ್ತಾ? ಸ್ಪಷ್ಟತೆಯನ್ನ ಹುಡುಕಿ ಹೊರಟವರಿಗೆ ಸ್ಪಷ್ಟತೆಯನ್ನ ಕೊಟ್ಟು ಕಳಿಸಲಾಗುತ್ತಾ ಅನ್ನೋದು ಏಕೈಕ ಕುತೂಹಲ. ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಪ್ಪಂದ ಆಗಿದೆಯಾ, ಆದ್ರೆ ಜಾರಿಗೆ ಬರುತ್ತಾ ಇಲ್ವಾ, ಇದೊಂದೇ ಸಸ್ಪೆನ್ಸ್ ಇರೋದು. ಇದೊಂದರ ಬಗ್ಗೆ ಕ್ಲಾರಿಟಿ ಬೇಕು. ಬಟ್ ಆ ಕ್ಲಾರಿಟಿ ಇಲ್ಲಿ ತನಕ ಕೊಡೋ ಕೆಲಸ ಆಗಿರಲಿಲ್ಲ. ಯಾರು ಬಾಯ್ಬಿಟ್ಟು ಮಾತಾಡೋ ಕೆಲಸನೇ ಆಗಿರಲಿಲ್ಲ. ಆಗಿದ್ರೆ ಆಗಿದೆ ಅಂತಾನೂ ಹೇಳಲಿಲ್ಲ, ಆಗಿಲ್ಲ ಅಂತಾನೂ ಹೇಳಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಬ್ಬರಿಗೆ ದೆಹಲಿ ಮಟ್ಟದಲ್ಲಿ ಸಮಾಧಾನ ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ಸಮಾಧಾನ ಪಡಿಸುವಂತಹ ಅಸ್ತ್ರಗಳು ಹೈಕಮಾಂಡ್ ಬಳಿ ಕೂಡ ಇರಬೇಕಾಗತ್ತೆ. ಸೊ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ, ಸೋನಿಯಾ ಗಾಂಧಿ ಅವರು ಏನನ್ನು ಬಯಸ್ತಾ ಇದ್ದಾರೆ? ನೋಡಿ, ಇವತ್ತಿನ ಸಭೆಯ ಬಳಿಕ ಹೈಕಮಾಂಡ್ ನಿಲುವೇನು ಅನ್ನುವಂತಹ ಸುಳಿವುಗಳು ಸಿಗುವಂತಹ ಸಾಧ್ಯತೆಗಳಿದಾವೆ. ನೋಡಿ, ಈವರೆಗೂ ಹೈಕಮಾಂಡ್ ಡಿಸಿಷನ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೌಪ್ಯತೆಯನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ಸದ್ಯಕ್ಕೆ ಹೈಕಮಾಂಡ್ ಮಾಡ್ತಾ ಇರುವಂಥದ್ದು. ನೋಡಿ, ಇಬ್ಬರು ನಾಯಕರು ಕೂಡ ಸದ್ಯಕ್ಕೆ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಕೂಡ ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ರಾಜಕಾರಣ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಹಂಗಂತ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕೈ ಬಿಡುವ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ. ಒಂದು ಕಡೆಗೆ OBC ನಾಯಕ, ಮತ್ತೊಂದು ಕಡೆಗೆ ಒಕ್ಕಲಿಗ ನಾಯಕ, ಇಬ್ಬರು ನಾಯಕರು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರುವಂಥದ್ದು. ಮತ್ತೆ ಇಬ್ಬರು ಕೂಡ ಒಂದು ರೀತಿ ಫೇಸ್ ಆಫ್ ದಿ ಕಾಂಗ್ರೆಸ್ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ರಾಜ್ಯದಲ್ಲಿ ಆಗಿರುವಂಥದ್ದು. ಸೊ ಇಬ್ಬರು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೋಗಬೇಕಾದಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥದ್ದು. ಹೀಗಾಗಿ ಅವರ ವಿಶ್ವಾಸವನ್ನ ಗಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಹೀಗಾಗಿ ಬೇರೆ ಬೇರೆ ಫಾರ್ಮುಲಾಗಳನ್ನ ಈಗಾಗಲೇ ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿರುವಂಥದ್ದು. ಒಂದು ವೇಳೆ ಮುಖ್ಯಮಂತ್ರಿಯನ್ನ ಮುಂದುವರಿಸೋದಾದ್ರೆ DCM ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗೆ ಮನವೊಲಿಸಬಹುದು, ಅವರಿಗೆ ಬೇರೆ ಬೇರೆ ಏನು ಅಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಹಿಂಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಏನು ಅಂದ್ರೆ DK ಸುರೇಶ್ ಅವರಿಗೆ ರಾಜ್ಯಸಭಾ ಸೀಟ್ ನ ಆಫರ್ ಮಾಡಬಹುದು. ಮತ್ತೆ ಈಗಿರುವಂತಹ ಪೋರ್ಟ್ಫೋಲಿಯೋಗಳನ್ನ ಮತ್ತೆ KPCC ಅಧ್ಯಕ್ಷ ಸ್ಥಾನವನ್ನ ಮುಂದುವರಿಸುವ ಮೂಲಕ ಅವರನ್ನ ಮನವೊಲಿಸುವಂತ ಪ್ರಯತ್ನಗಳಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೆಳಗಿಳಿಸೋದಾದ್ರೆ ಅವರಿಗೆ ಒಂದು ಗೌರವಯುತ ನಿರ್ಗಮನವನ್ನು ಕೊಡುವಂತ ದೃಷ್ಟಿಯಿಂದ ಅವರನ್ನ ರಾಜ್ಯಸಭೆಗೆ ಡೆಪ್ಯೂಟ್ ಮಾಡಿ ಕೇಂದ್ರದ ಮಟ್ಟದಲ್ಲಿ ಅವ್ರಿಗೊಂದಿಷ್ಟು ಜವಾಬ್ದಾರಿಗಳನ್ನ ಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ಬಹುದು. ಆ ನಿಟ್ಟಿನಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವಂತ ಪ್ರಯತ್ನಗಳಾಗಬಹುದು. ಹೀಗೆ ಬೇರೆ ಬೇರೆ ಫಾರ್ಮುಲಾಗಳು ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒನ್ಸ್ ಈ ಲೀಡರ್ಗಳನ್ನ ಕೂರಿಸಿಕೊಂಡು ಮಾತುಕತೆ ನಡೆಸಿ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳನ್ನ ಮಾಡಬಹುದು. ಕನ್ವಿನ್ಸಿಂಗ್ ಆಗುವಂತ ಸಂದರ್ಭದಲ್ಲಿ ಒಂದಷ್ಟು ಬಾರ್ಗೇನ್ಗಳ ಕೂಡ ಆಗ್ಬಹುದು. ಏನಾಗಬೇಕು, ಏನಾಗಬಾರ್ದು, ಅಥವಾ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರಿಗೆ ಒಂದಷ್ಟು ಅವಕಾಶಗಳನ್ನ ಸೃಷ್ಟಿಸಿ ಕೊಡೋದಾಗಿರ್ಬೋದು. ಈ ರೀತಿಯಾದಂಥ ಚರ್ಚೆಗಳು ಕೂಡ ಆಗಬಹುದು. ಒಂದು ಪ್ರೈಮರಿ ಮೀಟಿಂಗ್ ಆದ ಬಳಿಕ ಹೈಕಮಾಂಡ್ನ ಲೆಕ್ಕಾಚಾರಗಳು ಏನ್ ನಡೀತಾ ಇದೆ, ರಾಜ್ಯ ನಾಯಕರು ಏನೆಲ್ಲ ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದಾವೆ ಮಮತಾ.